ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತು ವಿಡಿಯೋ ಏನಪ್ಪ ಅಂದರೆ, ಸೊ ಮೊದಲನೇದಾಗಿ ನನ್ನ ಚಾನಲಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಂದಾಯಿತು. ಸೊ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಾಯಿತು. ಎಷ್ಟು ಬಂದಿದೆ ಏನು ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕೋದ್ರೆ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ನನ್ನ ಚಾನಲಲ್ಲಿ ಎಷ್ಟು ಅಮೌಂಟ್ ಬಂದಿದೆ ನನಗೆ ಅದು ಹೇಳ್ತೀನಿ. ಸೊ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಎಷ್ಟು ಅಮೌಂಟ್ ಬಂದಿದೆ ಪರ್ಟಿಕ್ಯುಲರ್ ಆಗಿ ನಂಬರ್ನ ಮೆನ್ಷನ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಎಷ್ಟು ಬಂದಿದೆ ಅಂತ ಇನ್ನೂ ಡ್ರಾ ಮಾಡಿಲ್ಲ. ಡ್ರಾ ಮಾಡಾದ ನಂತರ ಸೊ ನಾನು ಇದೇ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಸೊ ಮಿಡಲಲ್ಲಿ ಆ್ಯಡ್ ಮಾಡ್ತೀನಿ, ಎಂಡಿಂಗಲ್ಲಿ ಆ್ಯಡ್ ಮಾಡ್ತೀನಿ, ಗೊತ್ತಿಲ್ಲ ಎಡಿಟ್ ಟೈಮಲ್ಲಿ. ಸೊ ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿದ್ರೆ ನಿಮಗೆ ಒಂದಿಷ್ಟು ಅಂದಾಜಂತೂ ಗೊತ್ತಾಗುತ್ತೆ. ಒಂದು 1000ಇಂದ 2000 ಹೆಚ್ಚು ಕಡಿಮೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಬಂದಿದೆ ಅಂತ. ಸೊ ಆ ಅಮೌಂಟ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಅಮೌಂಟ್ ಬಂದಿದೆ ಅಂತ. ಓಕೆನಾ, ಫಸ್ಟು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರಲ್ಲ ಅವ್ರಿಗೆಲ್ಲರೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಕ್ಲಿಯರ್ ಮಾಡೋದೇನಂತಂದರೆ, ಯೂಟ್ಯೂಬಲ್ಲಿ ಯಾವುದೇ ರೀತಿ ಸುಳ್ಳು ಹೇಳೋ ಹೋಗಿಲ್ಲ. ಯಾಕಂದರೆ ಕೆಲವರು ಅಂದ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿದೆಯೋ ಇಲ್ಲೋ ಅನ್ನೋದೊಂದು. ಸೊ ಇಲ್ಲೊಂದು ಮೇಲ್ ಹಾಕ್ತೀನಿ ನೋಡಿ, ಇದು ಗೊತ್ತಿಲ್ಲದವರು ಕೂಡ ಗೊತ್ತಾಗಲಿ ಅಂತ ಇಲ್ಲೊಂದು ಮೇಲ್ ಹಾಕ್ತೀನಿ ನೋಡಿ. ಚೆಕ್ ಯುವರ್ ರೀಸೆಂಟ್ ಪೇಮೆಂಟ್ ಅಂತ ಒಂದು ಮೇಲ್ ಬರುತ್ತೆ. ಸೊ ಈ ಮೇಲ್ ಬಂದಿದೆ ಅಂದರೆ ನಿಮಗೆ ಅಮೌಂಟ್ ಬಂದಿದೆ ಅಂತ ಅರ್ಥ. ಸೊ ಈ ಮೇಲ್ ಬಂದಮೇಲೆ ನಿಮಗೆ 5 ಬಿಸ್ನೆಸ್ ಡೇಸಲ್ಲಿ ನಿಮಗೆ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಅರ್ಥ. ಬಟ್ ನನಗೆ ಏನಂದರೆ 22ಗೆ ಮೇಲ್ ಬಂದಿದ್ದು, 23ಗೆ ಅಮೌಂಟ್ ಕ್ರೆಡಿಟ್ ಆಗಿದ್ದು. ಸೊ 23 ಈವ್ನಿಂಗ್ ಅಷ್ಟರಲ್ಲಿ ಅಮೌಂಟು ಕ್ರೆಡಿಟ್ ಆಗಿತ್ತು. ಸೊ ಹಾಗಾಗಿ ನಿಮಗೆ ಒಂದು ಕನ್ಫರ್ಮೇಷನ್ಗೋಸ್ಕರ, ಒಂದು ಕ್ಲಾರಿಟಿಗೋಸ್ಕರ ಹಾಕ್ತಾ ಇದ್ದೀನಿ. ಯಾಕಂದರೆ ಕೆಲವರೆಲ್ಲ ಸುಳ್ಳು ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಕೊಂಬಿಟ್ಟಿರ್ತಾರೆ ಬೇಕಾದರೆ. ಸೊ ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಒಂದು ಚಾನಲ್ ಅಂತಾರಲ್ಲ, ಯಾವುದೇ ಕೆಲಸದಲ್ಲಿ ಆಗದಿರೋರು ತುಂಬ ಜನ ಹೇಳ್ತಾರಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಕ್ಲಾರಿಟಿ ಬರಬೇಕು ಅಂತ ಇದನ್ನು ಯಾಕೆ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸಪೋರ್ಟ್ ಮಾಡೋರಿಗಿಂತ ಕೂಡ ಎಂಕರೇಜ್ ಮಾಡೋದಕ್ಕಿಂತ ಡಿಸ್ಕರೇಜ್ ಮಾಡೋರು ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಕೈಲಿ ಏನೂ ಆಗೋದಿಲ್ಲ, ನಿಂಗೆ ಯಾಕೆ ಬೇಕು, ಏನಕ್ಕೆ ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ಹಾಗೆಯೇ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ಲಿಂಕ್ನ ಶೇರ್ ಮಾಡ್ತೀವಿ, ಆಯಿತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಲಿಂಕ್ನ ಶೇರ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೇನು ಬರುತ್ತೆ, ನಿನಗೆಲ್ಲ ಅಮೌಂಟ್ ಬರೋದು. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಅಮೌಂಟ್ ಬಂದುಬಿಡುತ್ತೆ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳಿರೋ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಫ್ರೆಂಡ್ಸ್ ಆಗಿರ್ಬೋದು, ಕಾಲ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡೋದು, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋಕ್ಕೆ 3-4 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಹಾಗೆಯೇ ಏನಂತಾರೆ ಅಂದರೆ, ನಿನ್ಗೆ ಯಾಕೆ ಬೇಕು, ಇಬ್ಬರು ಮಕ್ಳು ಇದ್ಕೊಂಡು ಮನೇಲಿ ಕೆಲಸ ನೋಡಿಕೊಂಡು ಮುಸ್ರೆ ತಿಕ್ಕೊಂಡು ತೊಳ್ಕೊಂಡು ಮಗುಗೆ ಇಲ್ದಿರ ನಿನ್ಗೆ ಯಾಕೆ ಬೇಕು ಅಂತ. ಯಾಕಂದರೆ ಅವ್ರು ಯೂಸ್ ಮಾಡಿರೋ ವರ್ಡ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾಕೆ ಬೇಕು ನಿನಗೆ ಯೂಟ್ಯೂಬ್, ಸುಮ್ಮನೆ ನಿನ್ನ ಕೈಲಿ ಆಗಲ್ಲ, ನೀನೇನು ದೊಡ್ಡ ಸೆಲೆಬ್ರಿಟಿನ, ನಿನ್ನ ಕೈಲಿ ಏನಾಗುತ್ತೆ ಅಂತೆಲ್ಲ ಮಾತಾಡ್ದೋರಿದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಕ್ಲಾರಿಟಿಗೋಸ್ಕರ ನಾನೊಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರಷ್ಟು ಜನ ಮನೇಲಿ ಹೌಸ್ ವೈಫ್ಗಳಿರ್ತೀರ. ಸೊ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಅಂದವ್ರಿಗೆ ಇದೊಂಥರ ಇನ್ಸ್ಪೈರ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಆರಾಮಾಗಿ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರು ಕೂಡ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ 100% ನಾನು ರಿಪ್ಲೈನ ಮಾಡ್ತೀನಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ಅಕೌಂಟಿಗೆ ಅಮೌಂಟ್ ಬರೋವರೆಗೂ ಏನೆಲ್ಲ ಪ್ರೊಸೀಜರ್ಸ್ ಇದೆ ಪ್ರತಿಯೊಂದು ನಾನು ಕೈಯಾರೆ ಮಾಡ್ಕೊಂಡಿರೋವಂಥದ್ದು. ಸೊ ಯಾರ ಹತ್ರ ಆಗಲಿ ಎಡಿಟಿಂಗ್ ಮಾಡಿಸೋದಾಗಿರ್ಬೋದು, ವಿಡಿಯೋ ಶೂಟ್ ಆಗಿರ್ಬೋದು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಸೋದು, ಹಾಗೆಯೇ ಟ್ಯಾಕ್ಸ್ ವೆರಿಫಿಕೇಷನ್, ID ವೆರಿಫಿಕೇಷನ್, ಇದನ್ನು ಯಾರ ಕೈಯಲ್ಲಿ ಏನೂ ಮಾಡಿಸಿಲ್ಲ, ಪ್ರತಿಯೊಂದು ಕೈಯಾರೆ ನಾನು ಮಾಡಿರೋವಂಥದ್ದು. ಸೊ ಹಾಗಾಗಿ ನನಗೆ ಎವ್ರಿಥಿಂಗ್ ಅದೇನು ಪ್ರೊಸೀಜರ್ ಇದೆ ಅಂತ ನನಗೆ ಐಡಿಯಾ ಇದೆ. ಸೊ ಯಾವ ರೀತಿ ಮಾಡಬೇಕು ಏನೋ ಅಂತ. ಸೊ ಹಾಗಾಗಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಓಕೆನಾ, ಖಂಡಿತ ಹೇಳ್ಕೊಡ್ತೀನಿ ಯಾರಿಗಾದರೂ ಬೇಕು ಅಂತಂದರೆ. ಇವಾಗ ಫಾರ್ ಎಕ್ಸಾಂಪಲ್ 100 ಮೆಂಬರ್ಸ್ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಅನ್ನೋದಾದರೆ, ಅಟ್ಲೀಸ್ಟ್ 1 or 2 ಮೆಂಬರ್ಸ್ಗಾದರೂ ಏನಾದರೂ ಅನಿಸಿದ್ರೆ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನನ್ನ ಬಯೋಲ್ಲಿರುತ್ತೆ. ಓಕೆನಾ, ಬನ್ನಿ ಈಗ ಇನ್ನು ಏನು ಹೇಳೋಕ್ಕೆ ಸಾಧ್ಯ ಅಂತಂದರೆ, ತುಂಬಾ ಖುಷಿ ಆಗ್ತಾಯಿದೆ. ಸೊ ಆಲ್ರೆಡಿ ಯೂಟ್ಯೂಬಲ್ಲಿ ರೂಲ್ಸ್ ಏನಿದೆ ಪೇಮೆಂಟ್ ಬರೋದಕ್ಕೆಲ್ಲ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ಮಾನಿಟೈಸ್ ಆಗೋವರೆಗೂ ಏನು ರೂಲ್ಸ್ ಇದೆ, ಮಾನಿಟೈಸೇಷನ್ ಆದಮೇಲೆ ಏನಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಾನಿಟೈಸೇಷನ್ ರೂಲ್ಸ್ ಏನು ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ, 40,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಅದಾದ ನಂತರ ಡಾಲರ್ಸ್ ಬರೋಕ್ಕೆ ಶುರು ಆಗುತ್ತೆ. ಡಾಲರ್ಸ್ ಪದೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸಿಂದ, ಲೈಕ್ಸಿಂದ ಯಾವುದೇ ರೀತಿ ಡಾಲರ್ ನಿಮಗೆ ಬರೋದಿಲ್ಲ. ಇದು ಓನ್ಲಿ ಬರೋದು ವ್ಯೂಸ್, ಹಾಗೆಯೇ ವ್ಯೂಸಲ್ಲಿ ಬರುವಂತಹ ಆ್ಯಡ್ಸ್. ಸೊ ಆ್ಯಡ್ಸ್ ಮೇಲೆ, ಅಡ್ವರ್ಟೈಸರ್ಸ್ ಮೇಲೆ ನಿಮಗೆ ಡಿಪೆಂಡ್ಸ್ ಆಗುತ್ತೆ. ಈ ವಿಡಿಯೋಗೆ ಇಷ್ಟೇ ಬರುತ್ತೆ, ಇಷ್ಟು ವ್ಯೂಸ್ಗೆ ಇಷ್ಟೇ ಬರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ 1000 ವ್ಯೂಸ್ಗೆ ಜಾಸ್ತಿ ಬರ್ಬೋದು, ಇಲ್ಲ 2000 ವ್ಯೂಸ್ಗೆ ಕಡಿಮೆ ಬರ್ಬೋದು ಪೇಮೆಂಟು. ಯಾಕೆ ಅಂತಂದರೆ ಅದು ಡಿಪೆಂಡ್ಸ್ ಆನ್ ಆ್ಯಡ್ಸು, ಡಿಪೆಂಡ್ಸ್ ಆನ್ ಬ್ರ್ಯಾಂಡ್ಸು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆ ಥರ ಯೂಟ್ಯೂಬಲ್ಲಿ ಇಷ್ಟೇ ಬರುತ್ತೆ ಮಂತ್ಲಿ ಪೇಮೆಂಟ್, ಅಷ್ಟೇ ಬರುತ್ತೆ ಅಂತ ಹೇಳೋಂಗಿಲ್ಲ.
ಸೊ ಮಂತ್ಲಿ ಪೇಮೆಂಟ್ ಅಂದರೆ ಇನ್ನೊಂದು ನೆನಪಾಯಿತು ಏನು ಅಂತಂದರೆ, ಸೊ ಮಂತ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲಸಕ್ಕೆ ಜಾಯ್ನ್ ಆಗ್ತೀವಿ, 31st ಕೆಲಸ ಮಾಡ್ತೀವಿ, 1ನೇ ತಾರೀಕು ಬಂದು ಅಕೌಂಟಿಗೆ ಅಮೌಂಟ್ ಬಿದ್ದುಬಿಡುತ್ತೆ. ಸೊ ಈ ಥರ ಪ್ರೊಸೀಜರ್ ಇರೋದಿಲ್ಲ. ಯೂಟ್ಯೂಬಲ್ಲಿ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂತಂದರೆ, ಅಂದರೆ ಯಾವ ರೀತಿ ನಿಮಗೆ ಅಕೌಂಟ್ಗೆ ಅಮೌಂಟ್ ಬರಬೇಕು ಅಂತಂದರೆ, ಇವಾಗ ನಿಮಗೆ ಮಿನಿಮಮ್ ಅಂದರೂ $100 ಆಗಿರಲೇಬೇಕು. ಮಿನಿಮಮ್ ಅಂದರೆ ಯೂಟ್ಯೂಬಲ್ಲಿ ಮಿನಿಮಮ್ ಪೇಮೆಂಟ್ 8,000 ಮೇಲೇ ಇರುತ್ತೆ, 8,000 ಒಳಗಡೆ ಇರೋದಿಲ್ಲ. ಸೊ ನಿಮಗೆ ಮಿನಿಮಮ್ $100 ಆಗಿರಬೇಕು. ಸೊ $100 ಅಂದರೆ ಅಂದಾಜು 8,000 ಬರುತ್ತೆ. ಸೊ $100 ಮೇಲೆ ಆಗಿದ್ರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋದು, ಬಿಡೋ ಅಂತೂ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ $100 ಆಯಿತು ಅಂತ ಅಂದ್ಕೊಳ್ಳಿ, $100 1ನೇ ತಾರೀಕಿಂದ 1ನೇ ತಾರೀಕಿಗೆ ನಿಮ್ಗೆ $100 ಆಗಿರಬೇಕು. ಸೊ ಅದಾದ ನಂತರ ನಿಮಗೆ 11th ಯಾವ ಮಂತ್ ಆದರೂ ಸರಿ, ಇವಾಗ ಫಾರ್ ಎಕ್ಸಾಂಪಲ್ 1ನೇ ತಾರೀಕಿಂದ 1ನೇ ತಾರೀಕಿಗೆ ಅಮೌಂಟ್ ಆಗಿದೆ ಅಂತಾರೆ, ಆ ಮಂತ್ 11th ನಿಮಗೆ ಗೂಗಲ್ ಆಬ್ಸೆನ್ಸ್ ಅಕೌಂಟ್ಗೆ ಬರುತ್ತೆ. ನೀವು ಗೂಗಲ್ ಆಬ್ಸೆನ್ಸ್ ಅಂತ ಸರ್ಚ್ ಮಾಡಿ ಕ್ರೋಮಲ್ಲಿ ನೋಡಿದ್ರೆ ಅಲ್ಲಿ ಅಕೌಂಟ್ ಇರುತ್ತೆ ನಿಮ್ಮದು ಆಲ್ರೆಡಿ. ಅದೊಂಥರ ಯೂಟ್ಯೂಬ್ ಅಕೌಂಟ್ ಇದ್ದಂಗೆ. ಸೊ ಯೂಟ್ಯೂಬಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ಸೊ ಅಲ್ಲಿ ಬಂದು ಕ್ರೆಡಿಟ್ ಆಗಿರುತ್ತೆ ನಿಮಗೆ, ನೀವೇನು ಗೈನ್ ಮಾಡಿರ್ತೀರ ಆ ಡಾಲರ್. ಸೊ ಅಲ್ಲಿ ಮೆನ್ಷನ್ ಆಗಿರುತ್ತೆ 11th. ಸೊ 11th ಅಲ್ಲಿಗೆ ಬಂದ ಆದ ನಂತರ ಆ ಅಮೌಂಟು ನಿಮಗೆ 21st ಮೇಲ್ ಬರುತ್ತೆ. ನಿಮಗೆ ನಾನು ತೋರಿಸಿದ್ನಲ್ಲ, ಸೊ ಆ ಥರ ಒಂದು ಮೇಲ್ ಬರುತ್ತೆ. 21ಗೆ ಏನು ಪ್ರೊಸೆಸ್ ಆಗಿರುತ್ತೆ. ಸೊ ಆ ಮೇಲು 22ಗೆ ನಿಮಗೆ ಮೇಲ್ ಬರುತ್ತೆ. ಸೊ ಆ ಮೇಲ್ ಬಂದಾದ ನಂತರ ನಿಮಗೆ ಅಕೌಂಟ್ಗೆ 21st 26th ಒಳಗಡೆ ಯಾವಾಗಾದರೂ ಕ್ರೆಡಿಟ್ ಆಗ್ಬೋದು. 5 ಬಿಸ್ನೆಸ್ ಡೇಸ್. ಸೊ ವೀಕಲ್ಲಿ ಯಾವಾಗಾದರೂ ನಿಮಗೆ ಕಂಪ್ಲೀಟ್ ಆಗಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸೊ ಇಷ್ಟಿರುತ್ತೆ ಪ್ರೊಸೀಜರ್. ಸೊ ಇಮಿಡಿಯೇಟ್ ನೀವು 1ನೇ ತಾರೀಕಿಂದ 1ನೇ ತಾರೀಕು ಅರ್ನ್ ಮಾಡಿದ ತಕ್ಷಣ ಇಮಿಡಿಯೇಟು ಅಕೌಂಟ್ಗೆ ಅಮೌಂಟ್ ಬರೋದಿಲ್ಲ. ನೀವೇನಾದರೂ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದು ರಾಂಗ್ ಮಾಡಿದರೆ, ಇಲ್ಲ ಗೂಗಲ್ ಆಬ್ಸೆನ್ಸಲ್ಲಿ ಏನಾದರೂ ರಾಂಗ್ ಮಾಡಿದರೆ ಖಂಡಿತ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಿಲ್ಲ, ಸ್ಟ್ರಕ್ ಆಗಿಬಿಡುತ್ತೆ, ಹೋಲ್ಡ್ ಮಾಡ್ತಾರೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಅರ್ನ್ ಮಾಡಿರೋ ದುಡ್ಡು ಎಲ್ಲಿಗೂ ಹೋಗೋದಿಲ್ಲ. ನೀವೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಅಕೌಂಟ್ಗೆ ಬರುತ್ತೆ. ಬೈ ಗಾಡ್ ಗ್ರೇಸ್ ನನಗೆ ಯಾವುದೇ ರೀತಿ ಇಶ್ಯೂ ಆಗಿಲ್ಲ. ಅಂದರೆ ಬ್ಯಾಂಕ್ ರಿಲೇಟೆಡ್ ವಿಷಯಗಳಾಗಿರ್ಬೋದು, ಯಾವುದೇ ರೀತಿ ಇಶ್ಯೂ ಆಗಿಲ್ಲ. ಆರಾಮಾಗಿ ಫಸ್ಟ್ ಪೇಮೆಂಟ್ ಕ್ರೆಡಿಟ್ ಆಗಿದೆ ಸಕ್ಸಸ್ಫುಲ್ಲಾಗಿ. ಸೊ ಇದೆಲ್ಲರಿಗೂ ಕಾರಣ ಆಗಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಮೊದಲನೇದಾಗಿ ನಾನು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಒಂದು ವೈಫು ಮದುವೆ ಆದಮೇಲೆ ಏನಾದರೂ ಮಾಡಬೇಕಾದ್ರೆ ಗಂಡನ ಸಪೋರ್ಟ್ ತುಂಬಾ ಇರಬೇಕಲ್ಲ. ಸೊ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಯೂಟ್ಯೂಬಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಇದ್ದಾರೆ. ಸೊ ಅವ್ರ ಹೆಸರು ಹೇಳ್ಬೋದು ಹೇಳ್ಬಾರ್ದ ಗೊತ್ತಿಲ್ಲ. ಸೊ ಅವರು ಕೂಡ ಯೂಟ್ಯೂಬರೇ. ಅವ್ರ ಹೆಸರು ಆರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಡೌಟ್ಸ್ ಆಗಿರ್ಬೋದು, ಏನಾದರೂ ಒಂದು ವಿಡಿಯೋ ಮಾಡಬೇಕಾದ್ರೆ ಅದರಲ್ಲಿ ಒಂದು ಕ್ಲಾರಿಟಿ ಮಾಡ್ಬೋದಾ ಮಾಡಬಾರ್ದು, ಕೆಲವೊಂದಿಷ್ಟು ಡೌಟ್ಸ್ ಇದ್ದೇ ಇರುತ್ತಲ್ವ ಯಾರಿಗಾದರೂ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಕೇಳಿದಾಗ ಅವ್ರ ಪೇಷನ್ಸಿಂದ ಆನ್ಸರ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ನನಗೆ ಸಪೋರ್ಟ್, ನಾನು ಅವ್ರಿಗೆ ಸಪೋರ್ಟ್ ಇದ್ದಿದ್ದರಿಂದ ಅದು ಕೂಡ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನೇನೇನು ಹೇಳಬೇಕು ಅಂದ್ಕೊಂಡಿದ್ರು ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡಿ, ಅಮೌಂಟು ಏನು ಕ್ರೆಡಿಟ್ ಆಗಿದೆ ಸೊ ಅದಷ್ಟು ಅಂತ. ಮೇ ಬಿ ಅದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಒಂದು 1000-2000 ಹೆಚ್ಚು ಕಡಿಮೆ ನಿಮಗೆ ಖಂಡಿತ ಐಡಿಯಾ ಬರುತ್ತೆ ಇಷ್ಟು ಅಮೌಂಟ್ ಬಂದಿರ್ಬೋದು ಅಂತ. ಸೊ ಇಷ್ಟು ಇವತ್ತಿನ ವಿಡಿಯೋ. ನನ್ನ ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಬೇಗ ಬರುತ್ತೆ ಅಂತ. ಆಲ್ಮೋಸ್ಟ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ 1000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಕ್ಕೆ ಇಯರ್ಸ್ ಗಟ್ಟಲೆ ಕಷ್ಟಪಡೋರಿಗೆ ಎಷ್ಟೋ ಜನ ಇದ್ದಾರೆ. ನನಗೆ ಗೊತ್ತಿರೋರು ಸುಮಾರು 7-8 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಸೊ ಅವರು ಕೂಡ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 year 2 yearsಯಿಂದ ಕಷ್ಟಪಡ್ತಾಯಿದ್ರು. ಸ್ಟಿಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೋಕ್ಕಾಗಿಲ್ಲ, WH ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ತುಂಬ ಕಷ್ಟ ಇದೆ. ಅವ್ರನ್ನ ಹೇಳ್ತಾ ಇದ್ದೀನಿ ಅಂತಲ್ಲ, ತುಂಬ ಕಷ್ಟ ಇದೆ. ಬಟ್ ನನಗೇನಂತಂದರೆ ಆದಷ್ಟು ಬೇಗ 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 ಎಲ್ಲ ಕೂಡ ಆಯಿತು. ಸೊ ಅದ್ರ ತಕ್ಕಂಗೆ ಹಾರ್ಡ್ ವರ್ಕ್ ನಾನು ಮಾಡಿರೋದಕ್ಕೆ ಎಲ್ಲ ಕೂಡ ಆಯಿತು, ಬೇಗ ಬೇಗ ಆಯಿತು. ವಿತಿನ್ 7 monthsಲ್ಲಿ ಕ್ರೆಡಿಟ್ ಕೂಡ ಆಯಿತು. ಅಮೌಂಟು ಫಸ್ಟ್ ಪೇಮೆಂಟ್ ಬಂದಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಇದೇ ಥರ ಮಂತ್ಲಿ ಪೇಮೆಂಟ್ ಬರೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟ ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.